ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿನ್ನೆ ನಾನು ಅಪ್ಲೋಡ್ ಮಾಡಿರೋಂಥ ಒಂದು ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಬೇಜಾರು ಮಾಡ್ಕೋಬೇಡಿ, ಇಷ್ಟು ಓಕೆಸಿ ಸ್ಟ್ರಾಂಗ್ ಆಗಿರಿ ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಎಲ್ರಿಗೂ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಹೆಲ್ತ್ ಆರಾಮಾಗಿದ್ದೀನಿ. ನಮ್ಮೂರಲ್ಲಿ ಒಂದು ಹಬ್ಬ ಗಾಯ್ಸ್, ಮಂಡ್ಯ ಸೈಡ್ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಅನಿಸುತ್ತೆ, ಕಾರ್ ಹಬ್ಬ ಅಂತ ಅಂದ್ಬಿಟ್ಟು. ಏನು ಸ್ಪೆಷಲ್ ಅನ್ನೋದೇನಿಲ್ಲ, ಹಸು ಎಮ್ಮೆ ಅವರೆಲ್ಲ ಇರೋರು ಮಾಮೂಲಿ ಅದನ್ನೆಲ್ಲ ತೊಳೆದು, ಹಸುಗಳನ್ನ ಮತ್ತು ಎಮ್ಮೆಗಳನ್ನ, ಆಡುಗಳನ್ನ, ಕುರಿಗಳನ್ನ ಎಲ್ಲನೂ ತೊಳೆದು, ಅವು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಮತ್ತು ಮನೇಲಿ ನೇಗಿಲು ನೊಗ ಎಲ್ಲ ಇದ್ದರೆ ಅವನ್ನ ಒಂದತ್ರ ಇಟ್ಟು, ಗುದ್ಲಿ ಹಾರೆ ನೇಗಿಲು ನೊಗ ಅವೆಲ್ಲನೂ ಇಟ್ಟು, ಅದ್ರ ಮುಂದೆ ಇಡ್ಲಿ, ಸಿಹಿ ಚಟ್ನಿ, ಖಾರದ ಚಟ್ನಿ, ಹಣ್ಣಲ್ಲಿ ಹಣ್ಣು ತುಪ್ಪ ಥರ ಮಾಡಿಬಿಟ್ಟು ಇಟ್ಟು ಪೂಜೆ ಮಾಡ್ತೀವಿ. ನಮ್ಮನೆಯಾಗ ಏನೂ ಇಲ್ಲ, ಹಾಗಾಗಿ ದೇವ್ರ ಮುಂದೆನೇ ನಾನು ಇಡ್ಲಿ ಮತ್ತು ಚಟ್ನಿ, ಹಣ್ಣು ತುಪ್ಪನ ಇಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಪೂಜೆ ಮಾಡಬೇಕು, ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ಮತ್ತು ಮಕ್ಳಿಗೆ ಹುಷಾರಿರಲಿಲ್ವಲ್ಲ, ಹಾಗಾಗಿ ಅಮ್ಮನಿಗೆ ಚೀಟ್ ಬರ್ಸ್ಕೊಬರಕ್ಕೆ ಹೇಳಿದೆ. ಬಿಕಾಸ್ ನಾನು ಮಕ್ಕಳು ಯಾವಾಗ ಹುಷಾರು ತಪ್ಪಿದ್ರು ನಮ್ಮ ಅಮ್ಮ ಮನೆಯಿಂದನೇ ಚೀಟ್ ಬರ್ಸೋದು. ಅಲ್ಲಿ ಬರ್ಸಿದ್ರೆ ನನ್ನ ಮಕ್ಳಿಗೆ ಹರಿಯುತ್ತೆ, ಹಾಗಾಗಿ ಅಲ್ಲೇ ಬರೆಸ್ತೀನಿ. ಅಮ್ಮ ಚೀಟ್ ಬರ್ಸ್ಕೊಂಬಂದಿದ್ದಾರೆ, ಅವ್ರ ಜೊತೆ ಮಕ್ಕಳು ಹೋಗಿದ್ದಾರೆ. ಏನೋ ಒಂಥರ ಅವ್ರಿಗೆ ಖುಷಿ, ನಮ್ಮಮ್ಮ ಬಂದೈತೆ. ನಮ್ಮಮ್ಮ ಅಂದರೆ ನಮ್ಮ ಎದುಗಂತೂ ಸಖತ್ ಆಸೆ. ಓಕೆ ಗೈಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಥ್ಯಾಂಕ್ ಯು. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕರೆಕ್ಟಾಗಿ ಹತ್ತು ಸ್ಟೆಪ್ಸ್ನ ಸ್ಟಂಟ್ ಮಾಡೋಕೆ ಹೋಗ್ತಾನೆ ಎಲ್ಲಾನು. ಕನ್ಸಲ್ಲಿ ನೆನ್ಕೊಬಿಟ್ಟಿದಾರಾದ್ರಿ, ನೆನ್ಕೊಬಿಟ್ಟಿದ್ದವ. ಅಯ್ಯೋ ನನ್ನ ಮಗ, ಚಿನ್ನ ಮಗ, ನಾನು ಕೆಂಬ್ಲಾಗದ ಎದು ಯಾಕೋ ಕಾಯಿಲ್ಲ ಗಂಟನಲ್ವ, ಜ್ವರ ಹೊಡೆದ್ವಲ್ಲ. ಎಷ್ಟು ದಿನ ಉಂಟು ಬಿಟ್ಟ ಅನ್ಕಂಡೆ, ದಿನ ಆಯಿತು. ಹಂಗೂ ಸ್ಕೂಲ್ ಬರ್ತದ. ಹ್ಞೂ, ಸ್ಕೂಲಿಗೆ ರಜೆ ಹಾಕಿಲ್ಲ. ಕುಶಾನಿ ರಜಾ ಹಾಕು ಅಂತಂದರೆ ಎದು ಹೊಡೆದು ಬಿಡ್ತಾರೆ ಅಮ್ಮ, ನಾನು ರಜಾ ಹಾಕಿಲ್ಲ ಅಂತ ಹೇಳ್ತಾಳೆ. ಹೊಡಿತಾರೆ ಅಂತ ಅವ್ರಿಗೆ ಭಯ. ಹಾಂ, ಮೇಡಿ ಚೀಟ್ನಾಗ ಚೀಟ್ ಎಷ್ಟು ಬಟ್ಟೆ ಇದಾವಲ್ವಾ. ನೀನು ಸುಮಾರಾಗಿ ಮಾಡಿಕೊಂಡಿದ್ದಿ ಕಣೆ ಪವನ. ಬಿದ್ದಂಗೆ ಗೊತ್ತಿಕವ ಮಕ್ಕಳು ಬೀಳ್ತವೆ. ಅಯ್ಯೋ, ಹುಷಾರಿಲ್ದೆ ಬಟ್ಟೆನೇ ತೊಳ್ದಿಲ್ಲ. 3 ದಿನ ಆಗಿರೋದು ಒಗ್ದಿ. ಹುಷಾರಿಲ್ವಾ? ನಂಗೂ ಜ್ವರ, ಚಳಿ. ಫೋನ್ ಮಾಡುವೆ, ನಿನಗೆ ಹುಷಾರಿಲ್ಲ. ಅಯ್ಯೋ ನಾನು ಹುಷಾರೇನು ಮಾತಾಡೋದು ರೆಡಿ ಆಯ್ತೀನಿ. ಎದು ಯಾರಿದು? ಈಗಲೂ ಹಂಗೇನೆ ಬಟ್ಟೆ ಇಕ್ಕದ್ರಂಗೆ ಕಾಣಿಸ್ತಾನೆ. ಜ್ವರ ಹೊಡೀತು ಅಂದರೆ ಇಳ್ದು ಹೋದ ಅಂತಾನೆ ಅರ್ಥ. ಯಾರು ತಂದಿದ್ದು ಚಿನಿ? ಹೋಗೋದು ಅನ್ನೋದು ಹೇಳಕ್ಕಾಗಲ್ಲ. ಇಲ್ಲ, ಇವತ್ತು ಕಳಿಸ್ಕೊಡ್ತಾನೆ ಅಲ್ವವ. ತಿರ್ಗಾ ದೇಶದಾಗ ಬರ್ತೀನಿ ಅಲ್ಲ, ಹಣ್ಣು ತಕ ಬರ್ತೀನಿ. ಅವತ್ತು ಹಣ್ಣು ನೇರ್ಲೆ ಹಣ್ಣು ಹುಡುಕ್ತಾನೆ, ನೇರ್ಲೆ ಹಣ್ಣು ಸಿಕ್ಲಿ ಅಂತವ. ಅವನು ತಿನ್ನಕ್ಕಿಲ್ಲ ನೇರಳೆ, ಅವಳು ತಿಂತಾಳೆ. ಖುಷಿ ಇಷ್ಟ. ಇದು ಹಣ್ಣು ತತ್ತೀನಿ ಅವತ್ತು. ಇವು ರಸಬೇಡ ಇನ್ನು, ಇವು ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು ತತ್ತೀನಿ. ಕಳಿಸ್ಬಿಡು ನನ್ನ, ಬೇಡ ಕಳಿಸ್ತೀಯ? ಹೋಗ್ಲಿ ಅಲ್ವವ ತಾತ ಊರಿಗೆ, ಅಜ್ಜಿ ಹೋಗೋಣ ನಾನು. ಅಂತ ಸರಿ, ಹೊರಡಮ್ಮ ನೀನು. ಹೋಯ್ತೀನಿ ಈಗ. ಬಾಯ್. ಹೋಯ್ತೀನಿ, ಬಾಯ್ ಮಾಡ್ಬಿಡೋ. ಹೋಯ್ತೀನಿ, ನಿನ್ಗೆ ಅಂತೀನಿ. ಬೇಡ ಎದ್ದೋಳಮ್ಮ, ಲೇಟ್ ಆಯ್ತದ, ಹೋಗುವಮ್ಮ. ಹೋಗ್ಬಿಟ್ಟು ತಾತ ಅಲ್ಲೇ ಫೋನ್ ಮಾಡಿತ್ತು. ಅಲ್ಲೇ ಫೋನ್ ಮಾಡೋಣ. ಬೇಡ ಓಯ್ ಬಾ, ಚಾಕಿ ಐತೆ. ಹಿಂಗೆ ಮತ್ತೇನು ಗಂಟೆ ಸೊಪ್ಪು ಹುಡ್ಕೊಡು. ಏನು ಅಂಕೆ ಒಂದೆರಡು ದಿನ ಕೆಮ್ತಾಳ. ಇವತ್ತು ಜಾಸ್ತಿ ಆಗೋದು ಕೆಮ್ಮು. ನೆನ್ನೆ ಶೀತ ನಿಲ್ತಲ್ಲ, ಕೆಮ್ಮು ಸ್ಟಾರ್ಟ್ ಆಯ್ತು. ಖುಷಿ
ಅಲ್ಲೇ ತಜ್ಞೆ ಸೇಮ್ ಹುಡುಗನ ಥರ ಕಾಣಿಸ್ತಾವಳೆ ಕುಶಾನಿ. ಬಿಡು. ಸಣ್ಣ ಮಾಡ್ಕಳೆ ಮಾಮಿದು ಕಣೆ ಕೆಳಿಕೆಲೆ ಎಸಿತಾರ. ಅಯ್ಯೋ ಅಯ್ಯೋ 100 ರೂಪಾಯಿ ಮಾಡ್ಬೇಕೀಗ ಹಂಗೆ ಕಟ್ಟಿಸ್ಕೋ ಕುಶಾನಿಲಿ. ಕುಶಾನಿ ಔಟ್ಫಿಟ್ ಚೀಟ್ ಕಡೆಯಾಗ ಔಟ್ಫಿಟ್ ಚೆನ್ನಾಗೈತೆ ಕುಶಾನಿ ನಿಂದು. ಹಿಂದೆ ಹೋಗು. ನೀವು ಹುಡುಗ ಹುಟ್ಬೇಕಾಗಿತ್ತು, ಅಪ್ಪಿ ತಪ್ಪಿ ಹುಡುಗಿ ಆಗ್ಬಿಟ್ಟಿದ್ಯಾ. ದುಡ್ಡೇ ಮುಟ್ಬೇಡ ನೀನು, ಎದು ಆಮೇಲೆ ಆಮೇಲೆ ಕೊಡೋದು ದುಡ್ಡ. ಏಯ್ ನೋಡಲ್ಲಿ. ಎಲ್ಲ ನೋಡ್ತೀನಿ ಬಾಯಲ್ಲಿ ಖುಷಿ. ಓ ಎದು ಸೂಪರ್ ಕಣಮ್ಮ, ಚೆನ್ನಾಗಿ ಕುತ್ಕೋತು. ಬಾಯಲ್ಲಿ ಕಟ್ಕೊತಾನು ಮೊದ್ಲು ಕಪ್ಪಿ ಕೊಟ್ಟನೆಲ್ಲ ಮಾಮಿದ. ಮಾಮಿ ಒಳ್ಳೇದ್ ಮಾಡ್ತದೆ. ಕ್ರೀಮ್ ಹಾಕ್ಬಿಟ್ಟಿದ್ರ ಬಾಯಿ ಕಪ್ಪ ಬಾಯಿ ಕಪ್ಪ ಕ್ವಾರೇನಮ್ಮ ಕೋಣೆ ಎಲ್ಲಿ ಈಗ ಎಲ್ಲಿ ಕಟ್ಕೊಟ್ಟನು ಕೊಟ್ಟ ಸುಮ್ಕಿರಿ ಪೀಗ್ ಹೋಗಕ್ ಬರೋದು ಈಗಲ್ಲ. ಏಯ್ ದೊಡ್ಡ ಮಾಮಿ ಕಟ್ಟಕಂತ ಸುಮ್ಮನಿರ್ಲ. ಜರ ಹೋಲಿ ಮೊದಲು ಅವಳಿಗೆ ಜರ ಬರ್ಬಿಟ್ಟು ಅವಳಿಗೆ ಖುಷಿಗೆ ಜರ ಸಾಕಾಗೋದು. ನೆನ್ನೆನೆ ಸ್ಟಾಪ್ ಅವಳಿಗೆ ಜ್ವರ. ಅವಳು ಕೊಡೋ ಟಾರ್ಚರ್ಗೆ ಇವ್ನು ಕಟ್ಕೊಂಡಾಗ ತುಂಡಾಗ ಹಾಕ್ಬೇಕು. ಈಗ ಜೋಬಿಗೆ ದುಡ್ಡು ಕೊಡ್ಬೇಕಾ? ಜೋಬ್ ತುಂಬ ಕೊಟ್ಟು ನೀನೇ ಇದ್ ಮಾಡ್ಬೇಕು, ಕೇಳೋದಲ್ಲ ಬೇರೆಯವ್ರನ್ನ. ಅಯ್ಯೋ ತಂದೆ ಅಲ್ಲಿ ಮೈಸೂರು ಬಾಡಿ ಲೇ ಆಡ್ತೀಯ ಹುಡ್ಗ, ಸೇಮ್ ಹುಡ್ಗ ಆಡಂಗೆ ಆಡ್ತೀಯ ಖುಷಿ. ಹೋಗುವ ಫ್ರಾಕ್ ಇಕ್ಕೊಂಡಿದ್ರೆ ಚೆನ್ನಾಗಿ ಕಾಣುವೆ. ನಿಂದು ಕುಶಾನಿಗೆ ಈಗೆಲ್ಲ ಹೋಗ್ಬೇಕು ಜ್ವರ ಎಲ್ಲವ. Thank you ಅನ್ನು. ಥ್ಯಾಂಕ್ ಯು ಅನ್ನು ಖುಷಿ. ಪಾಪುನಲ್ಲಿ ಇಕ್ಕಳೋ ಥರ ಇಕ್ಕಳವ್ರೆ. ಮಾಡ್ಕೊಬಿಡಿ. ಈಗ ನಮ್ಮ ಖುಷಿ ಬುದ್ಧಿ ಕಲಿ ಹಾಕಿಲ್ಲ ಕಲನ್ನೆಲ್ಲ ದೇವ್ರ ಹೂ ಮಾಡ್ಕೊಬಿಡುವ. ಜಾಸ್ತಿ ಮಕ್ಕಳು ಅಮ್ಮನ ಜೊತೆ ಇದ್ರಲ್ಲ, ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸ್ಕೊಬಿಡೋಣ ಅಂತ ಬಂದೆ ಗೈಸ್. ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೆಯೆಲ್ಲ ಒರೆಸಿದ್ದೆ, ಫುಲ್ಲು ದೇವ್ರ ಮನೆಯೆಲ್ಲ. ಹಾಗಾಗಿ ಅಲ್ಲಿ ಫೋಟೋಗೆಲ್ಲ ಕುಂಕುಮ ಇಟ್ಟು ಫುಲ್ ಪೂಜೆ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಾದಮೇಲೆ ಸ್ವಲ್ಪ ಇಡ್ಲಿ ಏನೂ ಮಾಡಿರಲಿಲ್ಲ, ಪೂಜೆ ಮಾಡಿಬಿಟ್ಟೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋದೆ ಅಲ್ಲಿ ರೆಡಿ ಮಾಡೋಕ್ಕೆ. 30% ಪೂಜೆ ಆಗಿದೆ. ಮತ್ತು ಇಲ್ಲಿ ಹಣ್ಣು ತುಪ್ಪಕ್ಕೆ ಅಂದ್ಬಿಟ್ಟು ಅಳಸ್ನಾನು ಮಾಡಿಟ್ಟಿದೆ. ಮತ್ತು ಗೈಸ್ ಈ ಸಲ ಇಡ್ಲಿ ಎಷ್ಟು ಚಂದ ಬಂದಿದೆ ಅಂತ, ದೇವ್ರಿಗೆ ಹಂಗೆ ಬಂತು ಏನೋ ಗೊತ್ತಿಲ್ಲ ಗೈಸ್. ಇಡ್ಲಿ ಸರಿ ಅಂತೂ ನಾನು ಹುಯ್ತೇನೆ ಇದ್ದೀನಿ, ಅದು ಮೇಲಕ್ಕೆ ಅಳ್ತೇನೆ ಇದೆ ಇಡ್ಲಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಗೈಸ್, ಒಳ್ಳೆ ಮಲ್ಲಿಗೆ ಹೂವಿನ ಥರನೇ ಬಂದಿದೆ. ಮುಟ್ಟಿದ್ರು ಅಷ್ಟೇ ಸಕ್ಕ ಸ್ಮೂತ್ ಇದೆ ಇಡ್ಲಿ. ಒಂದು ನಿಮಿಷ ನೋಡಿ, ಇಲ್ಲಿ ಸೂಪರಾಗಿ ಬಂದಿದ್ದಾವೆ ಇಡ್ಲಿ, ಏನೋ ಗೊತ್ತಿಲ್ಲ, ನನಗಂತೂ ಸಖತ್ ಇಷ್ಟ ಆಯಿತು. ಇದು ನಮ್ಮ ಅತ್ತೆ ಅಲ್ಲಿ ಪೂಜೆ ಮಾಡ್ತಾರೆ, ನೇಗ್ಲು ನೋಗ ಎಲ್ಲ ಇಟ್ಟು ಅಲ್ಲಿಗೆ ಸ್ವಲ್ಪ ಕೊಟ್ಬಿಟ್ಟು ದೇವ್ರ ಮುಂದೆ ಸ್ವಲ್ಪ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟೆ. ಇಲ್ಲಿ ಹಣ್ಣು ತುಪ್ಪ ಕಳಿಸ್ನಾನು ಇಟ್ಟಿದ್ದೀನಿ, ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಕಳ್ಸೋದು ಯಾರು ನಿಮ್ಮ ಬಸ್ ಬಂದ್ಬಿಟ್ರೆ ನಿಮ್ಮ ಅಂಬರ್ ಹಾಕಿಲ್ಲ, ದುಡ್ಡು ಕೊಟ್ಟು ತಗೋತೀಯ? ಯಾರು ತಗೋತಾರು? ಲೇ ದುಡ್ಡು ಇಸ್ಕೊಬೇಡ, ಅಲ್ಲೇ ತಾತನ ಹತ್ರ ಹೋಗುವಲ್ಲಿ ತಗೊಡ್ತದೆ. ಓಡಿ ನನಗೆ ಸತ್ತಪ್ಪ ತಗೊಡ್ತಾನೆ, ಬಲು ತಗೊಳ್ಳುವ ನನಗೆ ತಗೊಡ್ತಾನೆ. ಅವ್ರನ್ನ ಏನಕ್ಕಮ್ಮ ಕರ್ಕೊಯ್ತೀಯ, ಲೇಟ್ ಆಯ್ತದೆ. ಈ ಬಲೂನ್ ಬೇಕಂತಲ್ಲ ನಿಮಗೆ. ಆಮೇಲೆ 5:30 ಗಂಟ್ಲು ಕಾಯ್ಬೇಕಾಯ್ತದೆ, 4:15 ಬಸ್ ಹೋದ್ರೆ.
ಇಲ್ಲಾಂದ್ರೆ ಇದ್ಬಿಟ್ಟು ಬೆಳಿಗ್ಗೆ ಹೋಗಿ ಅಪ್ಪ ಕರ ಉಟ್ಕೊಳ್ಳೋದು. ಬಾಯ್ ಮಾಡ್ಬಿಟ್ರವ. ಈಗಿರೋದು ಮ್ಯಾಟ್ರು. ಇಷ್ಟೊತ್ತು ಇರಲಿ. ಅವರೇ ಮುಂದಾಗೋಯ್ತಾ. ಅವನು ಬಣ್ಣು ತಗೊಂಬರ್ತಾಳ ಅವಳು. ಇವನು ಕತೆ ಹೇಳಿದ ಇವನು ಬರ್ತಿಲ್ಲ. ಇಲ್ಲ ಅವ್ನು ಬರಕ್ಕಿಲ್ಲ ಕತೆ ಅದೇ ಬಲೂನ್ ತತ್ತದಂತೆ ಬವ್ವ. ನೀನು ಚೆನ್ನಾಗದಲ್ಲ. ನೀನು ಮಾಡ್ಕೊಳ್ಳೋದೆಲ್ಲ ಇದೆಯಾ? ಆಗಲೇ ಹೋಗಿರೈತಿಲ್ವಾ? ಇನ್ನೊಂದು ಬತ್ತದ್ಕಂತ ತಗೋ ಬವ್ವ. ನೀನು ಇದು ಅಮ್ಮ ಅವ್ರ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಐತಿ. ಅವ್ರ ಅಜ್ಜಿ ಮನೆಗೆ ಬಿಟ್ಬಿಟ್ಟು ಹೋದಿಯಾ? ಆ ಬಿಟ್ಬಿಟ್ಟು ಹೋಗು ಅಲ್ಲೆಯ. ಇಡ್ಲಿ ಯಾಕೆ ಕೊಡುವೆ? ಇನ್ನೊಂದು 10 ನಿಮಿಷ ಇದ್ದಿದ್ರೆ. ನಮ್ಮಮ್ಮ ಊರಿಗೆ ಹೊರಟ್ರು, ಅವ್ರ ಜೊತೆ ಮಕ್ಕಳು ಹೊರಟ್ರು. ಅಲ್ಲೇ ಏನಾದ್ರು ತೊಗೊಟ್ಬಿಟ್ಟು ಚಾಕ್ಲೇಟ್ನ ಅಜ್ಜಿ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ರು ಗೈಸ್. ಹೀಗೆ ಬಾಗಿಲೆಲ್ಲ ಬೇವಿನ ಸೊಪ್ಪು ಮತ್ತು ಇನ್ನೊಂದು ಸೊಪ್ಪು ಬರುತ್ತೆ, ಅದೇನೋ ಸೊಪ್ಪು, ಅದನ್ನು ಹಾಕಿ ಇದು ಮಾಡಿ ಇಲ್ಲಿ ದೇವ್ರ ಮನೆ ಹತ್ರ ಮಾಮೂಲಿ ಇಡ್ಲಿ, ಸ್ವಲ್ಪ ಹಣ್ಣು ತುಪ್ಪ ಮತ್ತು ಸ್ವಲ್ಪ ಚಟ್ನಿ ಹಾಕ್ಬಿಟ್ಟು ದೇವ್ರ ಮುಂದೆನೂ ಇಟ್ಟಿದ್ದೆ ಬಾಳೆದೆಲೆಯಲ್ಲಿ. ಮತ್ತು ಅಲ್ಲಿಗೂ ಕೊಟ್ಟು ಕಳಿಸ್ದೆ. ನೇಗ್ಲು ನೊಗ ಅದು ಮುಂದೆ ಎಡೆ ಇಡ್ತಾರಲ್ವ, ಅಲ್ಲಿಗೂ ಕೊಟ್ಟು ಕಳಿಸ್ದೆ. ಅಲ್ಲೂ ಇಡ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ದೇವ್ರ ಮನೇಲಿ ಕಂಪ್ಲೀಟ್ ಆಯಿತು ಪೂಜೆ. ಮತ್ತು ಪೂಜೆಗೆ ಅಂದ್ಬಿಟ್ಟು ಇಟ್ಟಿದ್ನಲ್ವ ಅದನ್ನೇ ತೊಗೊಂಡು 1 ಅವರ್ ಲೇಟೇ ಆಯ್ತು ಅನಿಸುತ್ತೆ ನಾನು ಊಟಕ್ಕೆ ಕೂತಾಗ. ಆಲ್ಮೋಸ್ಟ್ ಒಂದು 5 o'clock ಆಗಿತ್ತು. ನಾನು ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸಂಗೀತ ನಿರ್ದೇಶಕರು, ನಿರ್ಮಾಪಕರು ದರ್ಶನ ಪಡೆದು ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಹಾಗೂ ನೆರೆಯ ಸೂಪರ್. ಅಂತಿಮ ದರ್ಶನ ಇಸ್ಕ ಬಂದ್ರೆ ಅಳಸ್ನಣ್ಣ ಇಸ್ಕ ಬರ್ಲಿಲ್ವಾ? ಚಿನಿ ಮನೇಲಿರ್ಲಿಲ್ವಾ? ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ. ಈ ಕುರಿತು ಮಾತನಾಡುತ್ತಾರೆ ರವಿ. ಅಲ್ಲಿ ಬೆಳಗ್ಗೆ ನಡಿ, ಅಲ್ಲಿಗೆ ಇಲ್ಲಿ ಬೆಳಗ್ಗೆ ಬಕ್ಕೊಂಡು ಗೊಜ್ಜು ಮಾಡಿಲ್ಲ ನಾನು. ನಮ್ಮನೇಲೂ ಮೂಲಂಗಿ ಸರ್ ಅದೇ. ವಿಶೇಷವಾದ ಸಮಯಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಚಿನಿ ಬೆಲ್ಲ ಚಟ್ನಿಲಿ ತಿಂತೀಯಾ? ಸಿಕ್ಕಂತ ಪರಿಸ್ಥಿತಿಗಳ ಯೋಚನೆ ಮಾಡ್ಬೇಕಾದ್ರೆ ನಮ್ಮನೇಲೆ. ಓಕೆ ಗಾಯ್ಸ್, ನಮ್ಮೂರ ಹಬ್ಬ ನೋಡ್ಕೊಬಂದ್ರಲ್ವ, ಕಾರ್ ಹಬ್ಬ ಅಂತ ಅಂದ್ಬಿಟ್ಟು. ಏನೇ ಆದರೂ ನಮ್ಮ ಸಂಸ್ಕೃತಿನೇ ಚಂದ ಅಂತ ಹೇಳ್ತಾರಲ್ವ. ಹೌದು, ಹಬ್ಬದ ಊಟ ಸಿಂಪಲ್ ಆಗಿದ್ರು ಅಂದರೆ ಇಡ್ಲಿ, ಚಟ್ನಿಗಳು ಮತ್ತು ಸಾಂಬಾರು, ಅದು ಗೊಜ್ಜು ಮಾಡಿರ್ತೀವಿ. ಹಬ್ಬ ಅಂದರೆ ಅಳಸಣ್ಣು ಬಾಳೆಹಣ್ಣು ಎಣ್ಣೆ ತುಪ್ಪ ಮಾಡಿರ್ತೀವಿ. ಬಟ್ ಅವಾಗಿನ ಕಾಲದಲ್ಲಿ ಅದೇ ಜಾಸ್ತಿ. ಬಿಕಾಸ್ ಇಡ್ಲಿ ದೋಸೆ ಎಲ್ಲ ಅವಾಗೆಲ್ಲ ಮಾಡ್ತೇನೆ ಇರಲಿಲ್ಲ. ಏನೋ ಮಾಡಿದ್ರೆ ಅಪರೂಪ ಅಲ್ವಾ, ಅದೇ ಒಂದು ಸೆಲೆಬ್ರೇಷನ್ ಥರ ಇರೋದು. ಬಟ್ ಇವಾಗ ಕಾಮನ್, ಇಡ್ಲಿ ಎಲ್ಲ ವಾರಕ್ಕೆ 1 ಸಲನಾದರೂ ಮಾಡೇ ಮಾಡ್ತೀವಿ. ಮಕ್ಕಳುಗಳಂತೂ ಸ್ಕೂಲ್ಗೆ ಹೋದರೆ ಆಲ್ಮೋಸ್ಟ್ 2 ಸಲನೇ ಮಾಡ್ತೀವಿ ಇಡ್ಲಿಗಳನ್ನ. ಆದರೆ ಬಟ್ ಅವಾಗಿನ ಕಾಲದಲ್ಲಿ ಇರಲಿಲ್ಲ. ಹಾಗಾಗಿ ಇದೊಂದು ಹಬ್ಬಕ್ಕೆ ಒಂದು ವಿಶೇಷ ಊಟ. ಏನೋ ಒಂದು ನಮ್ಮ ಸಂಸ್ಕೃತಿನೇ ಚೆಂದ ಗಾಯ್ಸ್. ನೇಗ್ಲು ನೊಗ ಅದೆಲ್ಲ ಇಟ್ಟು ಪೂಜೆ ಮಾಡೋದು. ಬಟ್ ಇವಾಗ ಎಷ್ಟೋ ಮನೆಗಳಲ್ಲಿ ನೇಗ್ಲು ನಮ್ಮ ಮನೇಲೇ ಇಲ್ಲ. ಬಿಕಾಸ್ ನಾವು ನಮ್ಮ ಹಳೆ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಎಲ್ಲ ಇಟ್ಟಿರೋಕ್ಕೆ ಅಲ್ಲಿ ಪೂಜೆ ಮಾಡಿದ್ದು. ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ನೇಗ್ಲು ಆಗಲಿ ನೊಗ ಆಗಲಿ ಇಲ್ಲ. ಅಂದರೆ ಹೋಗ್ತಾ ಹೋಗ್ತಾ ರೈತರು ಕಡಿಮೆ ಆಗ್ತಿದ್ದಾರೆ ಗೈಸ್. ಇವಾಗ ಬೇರೆದೇ ಬೇಡ ನೋಡಿ, ಬಿಡ್ದಿನೇ ಟೌನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬರ್ತಾ 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 ಇವಾಗ ಬಿಡ್ದಿ, ನೆಕ್ಸ್ಟು ರಾಮನಗರ, ಅದಾದಮೇಲೆ ಚನ್ನಪಟ್ಟಣ, ಅದಾದಮೇಲೆ ಮಂಡ್ಯ, ಹೀಗೆ ಹೋಗ್ತಾ ಎಲ್ಲ ಸಿಟಿನೇ ಆಗಿ IT BT ಕಂಪ್ನಿಗಳನ್ನೇ ನೀವು ಓಪನ್ ಮಾಡಿಕೊಂಡು ಫಾರಿನರ್ಸ್ನೆಲ್ಲ ಉದ್ಧಾರ ಮಾಡಿದ್ರೆ ನಮ್ಮಂಥ ರೈತರುಗಳು ಏನು ಮಾಡಬೇಕಲ್ವಾ? ರೈತರುಗಳನ್ನ ಅಂದರೆ ಮೋಸ್ಟ್ಲಿ ಪ್ರಾಬಬ್ಲಿ ಮುಂದೆ ಹೇಗಾಗುತ್ತೆ ಅಂದರೆ ಒಂದು ದೊಡ್ಡ ಕಂಪನಿನ ಕಟ್ಕೊಂಡು ಒಂದು 50 ಎಕರೆ 100 ಎಕರೆನ ಜಮೀನು ತಗೊಂಡು ಮಿಷಿನ್ಗಳಲ್ಲಿ ವರ್ಕ್ನ ಮಾಡಿಸಿ, ಗದ್ದೆ ನಾಟಿ ಹಾಕಿಸಿ, ಭತ್ತ ಗದ್ದೆ ಕೊಯ್ದು ಬಡಿಸಿ, ಇದೆಲ್ಲ ಮಿಷಿನ್ ವರ್ಕ್ ಮಾಡುತ್ತೆ. ಅದಕ್ಕೆ IT ಅವ್ರು ಇರ್ತಾರೆ. ಪ್ರಾಬಬ್ಲಿ ಹೀಗೆ ಆಗ್ಬೋದು ಮುಂದೆಲ್ಲ ಒಂದು ದಿನ ಅಂತ ಅನಿಸುತ್ತೆ. ಇವಾಗ ನೋಡ್ತಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇರುತ್ತೆ. ಆವಾಗ ರೈತರು ಇರಲ್ಲ, IT ಅವ್ರಿಗೆ ಈ ಥರ ಕೆಲಸಗಳು ಸಿಗುತ್ತೆ ಅಂತ. ಅಷ್ಟೊಂದು IT ಕಂಪ್ನಿಗಳು ಓಪನ್ ಮಾಡ್ಕೊಂಡು ಏನು ಮಾಡ್ತಾರೆ? ಎಷ್ಟು
ಎಲ್ಲ ರೋಬೋಟ್ ಮಾಡಿಬಿಡ್ತಾರೆ ಅನಿಸುತ್ತೆ, ಮನುಷ್ಯ ಮಾಡೋದು ಏನೂ ಇರಲ್ಲ ಅಂತ. ಇವಾಗಂತೂ ಗದ್ದೆ ಕುಯ್ಯೋದು ಬಡಿಯೋದು ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ. ಬಟ್ ಮನುಷ್ಯ ಎಷ್ಟು ಬೆಳೀತಿದ್ದಾನೋ ಅಷ್ಟು ಮನುಷ್ಯನ ಆಯಸ್ಸು ಕಡಿಮೆ ಆಗ್ತಿದೆ. ಹೇಳೋಕ್ಕೋದ್ರೆ ಇದೆಲ್ಲ ದೊಡ್ಡದು ಬಿಡಿ, ಹಬ್ಬದಿಂದ ಎಲ್ಲೆಲ್ಲೋ ಹೊರಟೋದೆ. ಹಾಗಾಗಿ ಈ ಥರ ಆಯಿತು. ತುಂಬ ಚೆನ್ನಾಗಾಯಿತು ಹಬ್ಬ. ನಮ್ಮ ಮಂಡ್ಯ ಸೈಡಂತೂ ತುಂಬ ಹಬ್ಬಗಳು ಮಾಡ್ತಾರೆ. ತುಂಬ ಅಂದರೆ ತಿಂಗಳು ಒಂದಾದರೂ ಇರುತ್ತೆ ಗೈಸ್. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಗೌರಿ ಗಣೇಶ ಹಬ್ಬ, ದೀಪಾವಳಿ, ಯುಗಾದಿ ಈ ಥರ ಹಬ್ಬಗಳು ಮಾಡ್ತಾಯಿರ್ತೀವಿ. ಬಟ್ ಬ್ಯಾಂಗ್ಳೂರಲ್ಲಿ ತುಂಬ ಮಂಡ್ಯದಲ್ಲಿ ತುಂಬ ಹಬ್ಬ ಮಾಡ್ತಾಯಿರ್ತಾರೆ. ಹಾಗಾಗಿ ನಮ್ಮ ಊರಿನ ಒಂದು ಹಬ್ಬದ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದೆ ಅಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. 400 ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಚಿಕ್ಕದಾಗಿದ್ರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ತುಂಬ ದೊಡ್ಡದಾಗಿದೆ. ಥ್ಯಾಂಕ್ ಯು ಸೋ ಮಚ್. 401 ಮೆಂಬರ್. ನಾನು ವೀಡಿಯೋ ಹಾಕೋತ್ತಿಗೆ ಒಂದು 2-3 ಮೆಂಬರ್ಸ್ ಜಾಸ್ತಿ ಆಗಿರ್ಬೋದು. ಫೋನಲ್ಲಿ ಕೈ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಒಂದು ಟ್ರೈಪ್ಯಾಡ್ ತೊಗೋಬೇಕು ಗೈಸ್. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಟೋಪಿ ತೆಗ್ದು ಮಾಡಿ ಮೇಡಮ್ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಟೋಪಿನೇ ಹಾಕಿಲ್ಲ. ಬಿಕಾಸ್ ನನ್ನ ಸಬ್ಸ್ಕ್ರೈಬರೇ ಹಾಗೆ ಹೇಳಬೇಕಾದ್ರೆ ನಾನು ತೆಗೆದು ಮಾಡೋದೇ ಒಳ್ಳೆಯದು ಅಂತ ಅನ್ನಿಸ್ತು. ಹಾಗಾಗಿ ಬಟ್ ಲುಕ್ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಟೋಪಿ ಹಾಕೊಂಡು ಮಾಡಲ್ಲ ಇನ್ಮೇಲೆ ವೀಡಿಯೋಸ್ನ. ಬಿಕಾಸ್ ನನಗೆ ಟೋಪಿಗಿಂತ ಈ ಲುಕ್ಕೇ ಚೆನ್ನಾಗಿದೆ, ನನಗೆ ಕಂಫರ್ಟ್ ಇದೆ. ಹಾಗಾಗಿ ಈ ಲುಕ್ಕಲ್ಲೇ ಮಾಡ್ತಾಯಿದ್ದೀನಿ ಗೈಸ್. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದು ಬಯಸೋಣ, ನಾವು ಒಳ್ಳೆ ರೀತಿ ಬದುಕೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ 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 ಒಳ್ಳೆಯದಾಗಲಿ. ಬಾಯ್ ಬಾಯ್.